ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್ ಲೈವ್. ನಾನು ಸಬಾ ಹಕೀಂ. ಪ್ರಮುಖ ಸುದ್ದಿಗಳನ್ನು ನೋಡೋಣ. ಮೊದಲಿಗೆ ಹೆಡ್ಲೈನ್ಸ್. ರಾಜ್ಯಸಭಾ ಕಣಕ್ಕಿಳಿದ 5ನೇ ಅಭ್ಯರ್ಥಿ ಎನ್ಡಿಎ ಅಭ್ಯರ್ಥಿಯಾಗಿ ಕುಪೇಂದ್ರ ರೆಡ್ಡಿ ಕಣಕ್ಕೆ. ಬೆಳಗ್ಗೆ 11 ಗಂಟೆಗೆ ನಾಮಪತ್ರ ಸಲ್ಲಿಕೆ. ಕಾಂಗ್ರೆಸ್ನಿಂದ ಮುಂದಿನ ರಣತಂತ್ರದ ಮೊರೆ. ಜೈಲಿನಲ್ಲಿ ಮುರುಘಾಶ್ರೀಗೆ ಬೆದರಿಕೆ ಹಾಕಲು ಜೈಲಾಧಿಕಾರಿಯಿಂದಲೇ ಕೈದಿಗೆ ಸುಪಾರಿ. ಬುಲೆಟ್ ತೋರಿಸಿ ನಂತರ ಗನ್ ಬರುತ್ತೆ ಅಂತ ಬೆದರಿಸಲು ಪ್ಲಾನ್. ದಾಖಲೆ ಸಹಿತ ಕೈದಿ ಬಶೀರ್ ಪತ್ನಿ ಆರೋಪ. ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲೆಯ ಜನರಿಗೆ ಸಂಕಷ್ಟ ತರ್ತಾ ಇದೆ ಕೆಸಿ ವ್ಯಾಲಿ ನೀರು. ರಾಸಾಯನಿಕಗಳು, ಸಾರಜನಿಕ, ರಂಜಕದ ಅಂಶಗಳು ಇರೋದ್ರಿಂದ ಸಮಸ್ಯೆ. ಜನರ ಜೀವಕ್ಕೆ ಅಪಾಯಕಾರಿ. ಆರೋಗ್ಯ ಸಮಸ್ಯೆಯೂ ಉಲ್ಬಣ. ಟಿಕೆಟ್ ಹಂಚಿಕೆ ವಿಚಾರದಲ್ಲಿ ಸಿಎಂ ಡಿಸಿಎಂ ಪಟ್ಟು. ಪೈಪೋಟಿ ಕಂಡು ಹೈಕಮಾಂಡ್ನ ರೀಸರ್ವೆ ಅಸ್ತ್ರ. ಎಐಸಿಸಿ ನಾಯಕರಿಂದಲೇ ಮರು ಸಮೀಕ್ಷೆ ನಡೆಸೋದಕ್ಕೆ ನಿರ್ಧಾರ. ಶಾಸಕಿ ಪುತ್ರನಿಂದ ಪೇದೆ ಮೇಲೆ ಹಲ್ಲೆ ಪ್ರಕರಣಕ್ಕೆ ಮತ್ತೊಂದು ಟ್ವಿಸ್ಟ್. ಎಂಎಲ್ಎಯಿಂದ ರಕ್ಷಣೆ ಕೋರಿ 59 ಪೊಲೀಸರ ಒಕ್ಕೊರಲಿನ ಬೇಡಿಕೆ. ಶಿಸ್ತು ಕ್ರಮವಾದರೆ ಠಾಣೆಯ ಎಲ್ಲಾ ಸಿಬ್ಬಂದಿ ಸಾಮೂಹಿಕ ವರ್ಗಾವಣೆಗೆ ಮನವಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.